ಅಣ್ಣ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಸರ್. ಇವತ್ತು ಏನಿಲ್ಲ, ಸುಮಾರು ಒಂದು 20 ಕೋಟಿ ವೆಚ್ಚದಲ್ಲಿ ಬಾಚೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಚಿಕ್ಕಮಸ್ಕಲ್ ಬ್ರಿಡ್ಜಿಂದ ಹಿಡಿದು ಪ್ರತಿ ಗ್ರಾಮದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಸ್ಕೂಲ್ ಬಿಲ್ಡಿಂಗು ಎಲ್ಲನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲನೂ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸುಮಾರು ಬಿಸಿಲು ಏನಾಗಿಲ್ಲ, ಈಗ ಅಪ್ರೂವಲ್ ಆಗದೆ, ಟೆಂಡರ್ ಆಗದೆ, ಕೆಲಸ ಶುರು ಮಾಡವನೆ. ಈಗ ಅಲ್ಲಿ ಹೋಗ್ತಾ ಇದೀವಿ. ನೀವು 3 ಗಂಟೆಗೆ ಅಲ್ಲಿ ಬಂದ್ರೆ ಅಲ್ಲಿ ಪೂಜೆ ಮಾಡ್ತೀವಿ. ಸಮಸ್ಯೆ ಇದೆ ಸರ್ ಚಿಕ್ಕಮಸ್ಕಲ್ದು. ನೀವು ಅದಕ್ಕೆ ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಸಮಸ್ಯೆ ಏನಿಲ್ಲ, ಸ್ಯಾಂಕ್ಷನ್ ಆಗದೆ, ಕೆಲಸ ಮಾಡ್ತಾರೆ. ಸರ್ ಈಗ ಕೇಶಿಪುರ ರಸ್ತೆ ಸರ್ ಸೇತುವೆ ವಿಳಂಬ ಆಗ್ತಾ ಇದೆ ಸರ್. ವಿಳಂಬ ಆಗ್ತಾ ಇದೆ, ಅವ್ರಿಗೂ ಹೇಳ್ತಾ ಇದ್ದೀವಿ. ನರಸೇಗೌಡ ನಮಸ್ಕಾರ, ಅವ್ರಿಗೂ ಹೇಳ್ತಾ ಇದ್ದೀವಿ. ಈಗ ಮಾಡಿಸ್ತೀವಿ, ಆದಷ್ಟು ಶೀಘ್ರದಲ್ಲೇ ಮಾಡಿಸ್ತೀವಿ. ಚಿಕ್ಕತೊರೆಪಳ್ಳಿ ಸೇತುವೆನೆ ಅಲ್ಲಿ ಕಟ್ತಾವ್ರು. ಇವಾಗ ಅದು ಕಟ್ಸ್ಕೊಂಡು ಇಲ್ಲಿಗೆ ಬರ್ತಾರೆ. ನಮ್ಮ ಇದೈತಲ್ಲ ಯಾವುದೋ ಮರಳುಗಳಿಗಿನ ಹಿಂದೆ ಇದರಲ್ಲಿ ಪಳ್ಳಿ ತಾವು ಮಾಡ್ತಾವ್ರೆ. ಅದು ಮುಗಿದ ತಕ್ಷಣ ಇಲ್ಲಿ ಬಂದು ಶುರು ಮಾಡ್ತಾರೆ ಕೆಲಸ. ಸರ್ ಇಲ್ಲಿ ರಸ್ತೆ ಅಗಲೀಕರಣ ವೇಳೆ ಸಾಕಷ್ಟು ಮನೆಗಳೆಲ್ಲ ಹೋಗ್ತಾ ಇದೆ. ಅವ್ರಿಗೆ ಏನಾದ್ರು ಪರ್ಯಾಯವಾಗಿ ಪರಿಹಾರ ಆಗಲೇ ಕೊಟ್ಟಿದ್ದೀವಿ. ಅವ್ರಿಗೆ ಜಾಗ ಕೊಡಬೇಕು, ಸೈಟ್ ಹುಡುಕ್ತಾ ಇದೀವಿ. ಸೈಟ್ ಕೂಡ ಕೊಡೋ ವ್ಯವಸ್ಥೆ ಆಗಿದೆ. ಹೇಳಿದ್ದು ಆಗಲೇ ಹೇಳಿದ್ನಲ್ಲ, ಶುದ್ಧ ಕುಡಿಯುವ ನೀರು ಘಟಕ, ಐಮಾಸ್ ಲೈಟು, ಊರು ಒಳಗಡೆ ಕಾಂಕ್ರೀಟು, ಚರಂಡಿ, ಬ್ರಿಡ್ಜು, ಅಂಗನವಾಡಿ, ಶಾಲಾ ಕೊಠಡಿಗಳು ಎಲ್ಲನೂ ಕೂಡ ಮಾಡ್ತೀವಿ. ಸರ್ ಹೊಸಪೇಟೆಯಲ್ಲಿ ಜಂಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ರೋಡಿಂದ ಟರ್ನ್ಗಳಾಗಕ್ಕೆ ಕಾಮಗಾರಿ ನಿಧಾನ ಆಗಿದೆ. ಅದೊಂದು ಸರಿ ಕಾಮಗಾರಿ ಆದ್ಮೇಲೆ ನಾನು ಅವ್ರು ಎಲ್ಲರಿಗೂ ಹೇಳಿದ್ದೀನಿ. ಒಂದ್ ಕಡೆ ಮಾತ್ರ ಕೊಡ್ತೀವಿ ಪಾಯಿಂಟ್ ಅಷ್ಟೇ, ಎಲ್ಲ ಕಡೆ ಬಿಡಲ್ಲ. ಅವ್ರೆಲ್ಲ ಕುಂಡಿಸ್ಕೊಂಡು ಅವರೆಲ್ಲ ಎಲ್ಲಿ ಹೇಳ್ತಾರೆ ಒಂದ್ ಕಡೆ ಮಾತ್ರ ಪಾಯಿಂಟ್. ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಅವಧಿ ಚಾಲಾಗಿ ಸರ್ ಎಲ್ಲ ಅವಧಿ ಮುಗಿದಿದೆ. ಅವಧಿ ಮುಗಿದಿಲ್ಲ ಸರ್. ಜಾಸ್ತಿ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಯ್ತಾರೆ ಅಂತ ಕೇಳ್ತಾವ್ರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಸಿದ್ದರಾಮಯ್ಯನವರು ಈಗ ಏನು ದೇವರಾಜ ಅರಸು ಅವರ ಒಂದು ಅವಧಿ ಏನಿತ್ತು ಅದನ್ನ ಒಂದು ದಾಖಲೆ ಮುರಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ದಾಖಲೆ ಮುರಿದಿದ್ದಾರೆ ಸಿದ್ದರಾಮಯ್ಯನವರು. ಅವ್ರೇನು ಬರೀ ಸುಮ್ಮನೆ ಯಾರೋ ಮಾತಾಡ್ದಂಗೆ ಕೇವಲ ಹುಡುಗಾಟಿಗೆಗೋಸ್ಕರ ರಾಜಕಾರಣ ಮಾಡಿದವರಲ್ಲ. ಈ ರಾಜ್ಯದ ಬಡವರ ಪರವಾಗಿ ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ಏಕೈಕ ನಾಯಕ. ದೇವರಾಜ ಅರಸು ನಂತರ ಬಡವರ ಪರವಾಗಿ ಕೆಲಸ ಮಾಡಿದಂಥ ಏಕೈಕ ನಾಯಕ ಸಿದ್ದರಾಮಯ್ಯನವರು. ಈಗ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ಈಗ ಅತಿ ಹೆಚ್ಚು ಮುಖ್ಯಮಂತ್ರಿ ದಿವಸಗಳನ್ನು ಸೇವಿಸಿದಂಥವರು ಸಿದ್ದರಾಮಯ್ಯನವರು. ಅವ್ರಿಗೆ ನಾವು ಈಗಾಗಲೇ ಅವ್ರಿಗೆ ನಾನು ವೈಯಕ್ತಿಕವಾಗಿ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಸರ್ ಈ ಭಾಗಕ್ಕೆ ನೀರನ್ನು ತರೋದಕ್ಕೆ ಏನಾದ್ರು ಚಿಂತನೆ ಇದೆಯಾ ಸರ್? ಎಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಈ ಭಾಗಕ್ಕೆ ಸರ್ ವಿಶೇಷವಾಗಿ ಮಾಡ್ತೀವಿ. ಟಿಪ್ಪಗೊಂಡಳ್ಳಿ ಅದನ್ನು ಪ್ಲಾನ್ ಮಾಡ್ತಾ ಇದ್ದೀವಿ, ಮಂಚಿಮಲೆ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಒಟ್ಟು ಕ್ಷೇತ್ರ ಪೂರ್ತಿ ನೀರಾವರಿ ಆಗಬೇಕು ಅಂತಕ್ಕಂಥ ಆಲೋಚನೆ. ಕಲುಷಿತ ನೀರು ಮಂಚಿನ ಬೆಲೆ ಎಲ್ಲಾನು ಒಂದೊಂದೇ ಮಾಡ್ತಾ ಇದೀವಿ. ಅವಕಾಶ ಕೊಡ್ಬೇಕು ನೀವು. ಎಲ್ಲಾನು ಮಾಡ್ತಾ ಇದೀವಿ. ನಿಧಾನಕ್ಕೆ ಆತವೆ, ಒಂದೊಂದೇ ಆಯ್ತವೆ. ಅಲ್ಲ ಈಗ ಕಲುಷಿತ ನೀರು ತಿಪ್ಕೊಂಡಲ್ಲಿದ್ದು ಮಂಚಿನ ಬೆಲೆ ಹೋಗ್ತಾ ಇದೆ. ಆ ನೀರನ್ನ ಮಾಡಿ ಪಟ್ಟಣದ ಜನತೆ ಈಗಾಗಲೇ ಅದ್ರ ಸರ್ವೆ ಮಾಡಿಸ್ತಾವ್ರೆ. ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಅವರು ಸರ್ವೆ ನಡೀತಾ ಇದೆ. ಅದನ್ನ ಯಾವ ರೀತಿ ಅದನ್ನ ಕಲುಷಿತನ ತಡೆಗಟ್ಟಬೇಕು ಅಂತಕ್ಕಂಥದ್ದು ಅದನ್ನ ಮಾಡ್ತೀವಿ. ಶೀಘ್ರದಲ್ಲೇ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ. ಇನ್ನೊಂದು 6 ತಿಂಗಳಲ್ಲಿ ಅದಕ್ಕೊಂದು ಕಾಣಿಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.